ಬ್ರಹ್ಮರಕೊಟ್ಲು ಟೋಲ್ಗೇಟ್ ತೆರವು ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜನಾಂದೋಲನ ನಡೆಗೆ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ನಡೆಯಿತು. ಮಾಜಿ ಸಚಿವ ಬಿ. ರಮಾನಾಥ ಅವರ ನೇತೃತ್ವದಲ್ಲಿ ನಡೆದ ಜನಾಂದೋಲನ ನಡಿಗೆಗೆ ಬಿಸಿ ರೋಡಿನ ನಾರಾಯಣಗುರು ವೃತ್ತದಲ್ಲಿ ಚಾಲನೆ ನೀಡಲಾಯಿತು. ಬಿಸಿ ರೋಡಿನಿಂದ ಕಾಲ್ನಡಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಟೋಲ್ಗೇಟ್ನ ಬಳಿಯಲ್ಲಿ ಸಮಾಪನಗೊಳಿಸಿದರು. ಈ ಟೋಲ್ಗೇಟ್ ಪ್ರಾರಂಭವಾದಾಗ ಆವಾಗ ಈ ಜಿಲ್ಲೆಯಲ್ಲಿ ಟೋಲ್ಗಳೇ ಇರಲಿಲ್ಲ. ಅಂತ ಸಂದರ್ಭ ಟೋಲ್ ಆದಾಗ ಜನ ಅಷ್ಟು ಗಮನಿಸಲಿಲ್ಲ. ಈಗ ಹೊಸದಾಗಿ ಕೆಲವರು ಟೋಲ್ಗಳು ಬರ್ತಾ ಇದೆ. 60 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಯಮವನ್ನು ಉಲ್ಲಂಘನೆ ಮಾಡಿ ಕೆಲವೊಮ್ಮೆ ಟೋಲ್ಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಬಂಟ್ವಾಳ ತಾಲೂಕಿನ ಈ ಬ್ರಹ್ಮರಕೊಟ್ಟಲಿನ ಈ ಟೋಲ್ ಗೇಟ್ ಅನ್ನ ತೆರವು ಮಾಡುವರಿ ನಾವು ಒಂದು ಶಾಂತಿಯುತವಾದಂತಹ ಹೋರಾಟಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೆವು. ಪ್ರಥಮ ನಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ, ಜಿಲ್ಲೆಯ ಎಲ್ಲಾ ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ವೃತ್ತದಿಂದ ಬಹುಶಃ ಈ ಟೋಲ್ ಗೇಟ್ ವರೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಈ ಭಾಗದ ಸಂಸತ್ ಸದಸ್ಯರಿಗೆ ಮನವರಿಕೆ ಮಾಡತಕ್ಕಂಥ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಇದೊಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕವಾದಂತಹ ಒಂದು ಟೋಲ್ ಮಾತ್ರ ಅಲ್ಲ, ಇದು 23 ವರ್ಷದಿಂದ ಅನೇಕ ತೆರಿಗೆ ಸಂಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಅಗತ್ಯ ಖಂಡಿತವಾಗಿಲ್ಲ. ಈ ಜಾಗನೂ ಕೂಡ ಇದು ನೇತ್ರವಾಗ್ತದೆ, ನೀರು ಹರಿಯುವಂತಹ ಸಂದರ್ಭ, ರಸ್ತೆ ಬೀಳುವಂತಹ ಸಂದರ್ಭದಲ್ಲಿ ಇದನ್ನ ಎತ್ತರಕ್ಕೆ ಏರಿಸಿದಂತಹ ಈ ಪ್ರದೇಶ ಇದು ಅವೈಜ್ಞಾನಿಕವಾದ ಭಾಗವೂ ಕೂಡ ಹೌದು. ಇವತ್ತು ಬೇರೆ ಬೇರೆ ಟೋಲ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಒಂದು ಟೋಲ್ಗಳು ಅಗತ್ಯ ಉಂಟಾ ಎನ್ನುವಂತ ಪ್ರಶ್ನೆ ನಮಗೆಲ್ಲ ಆಗ್ತಾ ಇದೆ. ಅದರಿಂದಾಗಿ ಅದೊಂದು ಮತ್ತೆ ಇನ್ನೊಂದು ನೆನಪಿಸ್ಲಿಕ್ಕೆ ಬಯಸೋದು, ಬ್ರಹ್ಮರಕೊಟ್ಲು ಟೋಲ್ಗೇಟ್ ಆಗುವಾಗ ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಕೇಳಿದ್ರೆ, ಆವಾಗ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಒಂದೇ ಇತ್ತು. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕಾಸರಗೋಡು, ಉತ್ತರ ಕನ್ನಡ ಯಾವ ಜಿಲ್ಲೆಯಲ್ಲೂ ಕೂಡ ಬೇರೆ ಟೋಲ್ಗೇಟ್ ಇರಲಿಲ್ಲ. ಈಗ 30 ಕಿಲೋಮೀಟರ್ ದೂರದಲ್ಲಿ ನೀವು ತಲಪಾಡಿಯಲ್ಲಿ ಟೋಲ್ಗೇಟ್ ಮಾಡಿದ್ದೀರಿ, 36 ಕಿಲೋಮೀಟರ್ ದೂರದಲ್ಲಿ ಯಜಮಾಡಿಯಲ್ಲಿ ಟೋಲ್ಗೇಟ್ ಮಾಡಿದ್ದೀರಿ. ಈಗ ಮತ್ತೆ 3 ಟೋಲ್ಗೇಟ್ ಅನ್ನ ಇಲ್ಲಿಂದ 31 ಕಿಲೋಮೀಟರ್ ದೂರದ ಹೊಲಾಲು, 27 ಕಿಲೋಮೀಟರ್ ದೂರದ ಪನಕಜೆ ಮತ್ತು ಇನ್ನೊಂದು ಇಲ್ಲಿಂದ 31 ಕಿಲೋಮೀಟರ್ ದೂರದಲ್ಲ ಸೂರಲ್ಪಾಡಿಯ ಗಂಜಿ ಮಟ್ಟದಲ್ಲಿ ಸ್ಥಾಪನೆ ಮಾಡ್ತಾ ಇದ್ರಿ. ಅದರಿಂದಾಗಿ ಇವತ್ತು ಈ ಟೋಲ್ ಗೇಟ್ ನ ಪ್ರಶ್ನೆ ಬಂದಿದೆ ಅನ್ನುವಂಥದ್ದನ್ನ ಪಾರ್ಲಿಮೆಂಟ್ ಸದಸ್ಯರಾಗಿರುವಂತಹ ಅರುಣ್ ಚೌಟ್ರ ಅವರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಜವಾಬ್ದಾರಿ ಇದೆ. ಇದೇ ಹೆದ್ದಾರಿಯ ನಮ್ಮ ನಂತೂರು ದಾಟ್ಕೊಂಡು ಮುಂದಕ್ಕೆ ಹೋಗುವಾಗ ತಲಪಾಡಿ ದಾಟಿದ್ರೆ ಅದೇ ಹೆದ್ದಾರಿ ಕಂಟಿನ್ಯೂ ಆಗುತ್ತೆ.